ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಸಬ್ ರಿಜಿಸ್ಟ್ರಾರ್ ಆಫೀಸಿನಲ್ಲಿ ಕಂಡು ಬಂದದ್ದನ್ನು ಮತ್ತು ಸ್ವಲ್ಪ ಅಗಾಧವಾದದ್ದು, ಸ್ವಲ್ಪ ಪೇನ್ಫುಲ್ ಆದದ್ದನ್ನು, ಕೆಲವು ವಿಷಯಗಳನ್ನು ಮಾತ್ರ ಹಂಚಿಕೊಳ್ತೀನಿ. ಯಾಕಂದರೆ ಟೈಮ್ ಶಾರ್ಟ್ ಇರೋದ್ರಿಂದ ನಾನು ಮುಂದೆ ಹೋಗಬೇಕಾಗಿದೆ. ಏನು ನಡೆದಿದೆ ವ್ಯವಹಾರ ಇಲ್ಲಿ ಅಂತಂದ್ರೆ ಭಾರಿ ವಿಚಿತ್ರವಾದ ವ್ಯವಹಾರ ಬೆಳಗಾವದಲ್ಲಿ ನಡೀತಾ ಇದೆ. ಅದು ಯಾಕೋ ನೀವು ಕಂಡುಹಿಡಬೇಕು ಅಂತ. ಆಸ್ತಿ ನಂದು ಅಂತ ಒಬ್ಬನು ಬರ್ತಾನೆ, ಬಂದು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಬೇರೆಯವನ ಆಸ್ತಿನ ರಿಜಿಸ್ಟರ್ ಮಾಡಿ ಮಾರಾಟ ಮಾಡ್ತಾನೆ. ಅವನಿಗೆ ಗೊತ್ತಿಲ್ಲ, ಅವನಿಗೆ ಸಂಬಂಧ ಇಲ್ಲ, ಗೊತ್ತಿಲ್ಲ, ರಿಯಲ್ ಓನರಿಗೆ ಅದೇನು ಗೊತ್ತಿಲ್ಲ. ಬಟ್ ಆಸ್ತಿ ಹ್ಯಾಂಡ್ಸ್ ಚೇಂಜ್ ಆಗ್ತದೆ, RTCಯಲ್ಲಿ ರೆಕಾರ್ಡ್ಸ್ ಚೇಂಜ್ ಆಗ್ತದೆ. ಆನಂತರ ಅವನಿಗೆ ಗೊತ್ತಾಗ್ತದೆ. ಗೊತ್ತಾಗಿ ಹೋಗಿ ನೋಡಿ ಕೇಳಿದರೆ ಅವನು ಯಾವನೋ ಒಬ್ಬನು ಬಂದು ದಾಖಲೆಗಳನ್ನು ಕೊಟ್ಟು ಇವನ ಹೆಸರು ಹೇಳಿ ರಿಜಿಸ್ಟರ್ ಮಾಡ್ತಾರೆ. ಇಂಥವು 3 ಪ್ರಕರಣಗಳು ನಮಗೆ ಬಯಲಿಗೆ ಬಂದಿದೆ. ಸೊ ಇದರ ಅರ್ಥ ಏನು ಅಂದರೆ, ಇಲ್ಲಿ ಯಾರ ಆಸ್ತಿಯನ್ನು ಯಾವನು ಬೇಕಾದರೂ ದರೋಡೆ ಮಾಡಿ ತೊಗೊಂಡು ಹೋಗ್ಬಿಡ್ಬೋದು. ಇದು ಹಗಲು ದರೋಡೆ ಇದ್ದಂಗೆ. ಇದು ಕಾನೂನು ಪ್ರಕಾರ ದರೋಡೆ ಮಾಡೋದು, ರಿಜಿಸ್ಟರ್ ಮಾಡೇ ಕೊಟ್ಟುಬಿಡೋದು ಯಾರ್ದಾರ ಆಸ್ತಿನ ಮತ್ತೊಬ್ಬರು. ಮತ್ತು ಅವನ ಕೇಸಿನಲ್ಲಿ ಏನೇನಾಗಿದೆ, ಅವನು ತೊಗೊಂಡು ಮತ್ತೊಬ್ಬರಿಗೆ ಮಾರಿಬಿಟ್ಟಿದ್ದಾನೆ. ಸೊ ಪಾಪ ಅವನು ಬಂದು ಕಣ್ಣೀರು ಹಾಕ್ತಾ ಇದ್ದಾನೆ. ಇದು ನಡೀತಾ ಇರೋದು ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಿ ನಡೀತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಕೆಲವು ಜನ ಬೇಕು ಅಂತಲೇ ಸಿಲೆಕ್ಟ್ ಮಾಡ್ತಾರೆ. ಯಾರೊಬ್ಬರು ವಯಸ್ಸಾದವರು, ಅವರಿಗೆ ಅವ್ರ ಮಕ್ಕಳು ಮನೆಯಲ್ಲಿ ಕಲಿತವ್ರು ಯಾರು ಇರೋದಿಲ್ಲ, ಅಂಥವ್ರನ್ನ ಹಿಡ್ಕೊಂಡು ಟಾರ್ಗೆಟ್ ಮಾಡಿ ಅವನ ಹೆಸರಲ್ಲೇ ಫೇಕ್ ಆಧಾರ್ ಕಾರ್ಡು, ಫೇಕ್ ಐಡೆಂಟಿಟಿನೂ ಕ್ರಿಯೇಟ್ ಮಾಡಿಕೊಂಡು ಸಬ್ ರಿಜಿಸ್ಟ್ರಾರ್ಗಳಿಗೆ ಮೆನಿ ಟೈಮ್ಸ್ ಅವ್ರನ್ನೂ ಕೂಡ ಅವ್ರ ಜೊತೆ ಕೊಲ್ಯೂಡಾಗಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಇದು ಭಾಳಷ್ಟು ಪೇನ್ಫುಲ್ ಸಂಗತಿ. ಇದನ್ನು ನಾವು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಈ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಅದನ್ನೊಂದು ತಾರ್ಕಿಕ ಹಂತಕ್ಕೆ ಮುಟ್ಟಿಸ್ತೀವಿ. ಹಾಗಾಗಿದೆ. ಬೆಳಗಾವಿ XMLA ಅವರು ಆಸ್ತಿ ಕೂಡ ಮಾಡಿದ್ದಾರೆ ಸರ್. ಸೊ ಅದನ್ನು ನೀವು ಗಮನಕ್ಕೆ ತರಬೇಕು. ನಮಗೆ ಬಂದದ್ದು ಮೂರು ಬಂದಿದೆ. ಈಗ ನೀವು ಹೆಚ್ಚೆಚ್ಚಿಗೆ ಏನಾದರೂ ವಿಷಯ ನಮ್ಮ ಗಮನಕ್ಕೆ ತರಬೇಕಿತ್ತು ಅಂತಂದರೆ ಯು ಕ್ಯಾನ್ ಜಸ್ಟ್ ರೈಟ್ ಟು ಅಸ್ ಇನ್ ದಿಸ್ ಕನೆಕ್ಷನ್. ಆಯಿತಾ? ಸೊ ಹೆಸರು ಹಾಕಿ ನೀವು ನಿಮ್ಮ ಹೆಸರು ಬರದೇ ಇದ್ರೂ ಪರವಾಗಿಲ್ಲ. ನಮ್ಮ ಸಾಕ್ಷಿ ಆಗಿಬಿಡೋದು ಸರ್. ಸಾಕ್ಷಿ ಏನು ಸಾಕ್ಷಿ ಇರ್ತದೆ? ನೀವೇನು ಸಾಕ್ಷಿ ಹೇಳೋಕ್ಕಾಗ್ತದೆ ಸರ್? ಈಗ ಲೋಕಾಯುಕ್ತರು ಭೇಟಿ ನೀಡಿದಾಗ, ದಾಳಿ ಮಾಡಿದಾಗ ಜನರದೊಂದು ಬೈಕೆ ಇರ್ತದೆ, ಕ್ರಮ ಆಗಬೇಕು, ವ್ಯವಸ್ಥೆ ಸುಧಾರಣೆ ಆಗಬೇಕು ಅಂತ. ಅದು ತ್ವರಿತಗತಿ ತಾವು ಬರ್ತೀರಿ, ಏನೋ ದಾಖಲೆಗಳನ್ನು ತಗೋತೀರಿ, ಪರಿಶೀಲನೆ ಮಾಡ್ತೀರಿ, ಆಮೇಲೆ ಆ್ಯಕ್ಷನ್ ಏನಾಯಿತು ಅನ್ನುವಂಥದ್ದು ಸಾರ್ವಜನಿಕರಿಗೆ ಅದು ಗೊತ್ತೇ ಆಗುತ್ತೆ. ಅದು ನೀವು ಕೇಳುವಂಥ ಒಳ್ಳೆಯ ಪ್ರಶ್ನೆ ಅದು. ಯಾಕೆಂದ್ರೆ ಅದನ್ನೇ ಹೇಳ್ತಾ ಇದ್ದೀನಿ. 25,000 ಕೇಸ್ಗಳ ರಿಜಿಸ್ಟರ್ ಆಗಿದ್ದಾವೆ. ನಾನು ಬಂದಾಗ ಒಂದು 13,000 ಕೇಸ್ ಇತ್ತು, 6,000 ಡಿಸ್ಪೋಸ್ ಮಾಡಿದ್ದೀವಿ ಅದರಲ್ಲಿ. ಬಟ್ ಈಗ ನಮ್ಮ ನಾವು ಕೆಲಸ ಇದರಿಂದ ಮಾಡ್ತಾ ಇರೋದ್ರಿಂದ, ಜನರಲ್ಲಿ ಒಂದು ಉತ್ಸಾಹ ಮೂಡಿದ್ರಿಂದ, ಭರವಸೆ ಮೂಡಿರೋದ್ರಿಂದ ಎಲ್ಲರೂ ಕಂಪ್ಲೇಂಟ್ ಹಾಕ್ತಾ ಇದ್ದಾರೆ. 25,000 ಕೇಸ್ ಇದೆ. ನಮ್ಮ ಇರೋದು 35 ಜನ ಜಡ್ಜಸ್ ಇದ್ದೀವಿ ನಾವು. ಆನಂತರ ಪೊಲೀಸ್ ಆಫೀಸರ್, ಪ್ರತಿಯೊಂದು ಜಿಲ್ಲೆಯಲ್ಲಿನೂ ಪೊಲೀಸ್ ಆಫೀಸರ್ಸ್ ಇಲ್ಲ, SP ಗಳಿಲ್ಲ, ಕೊಟ್ಟಿಲ್ಲ. ಇನ್ನು ಸಿಬ್ಬಂದಿ ತುಂಬ ಕಡಿಮೆ ಇದೆ. ಸರ್ಕಾರಕ್ಕೆ ಬರೆದಿದ್ದೀವಿ, ಕಳಿಸ್ಕೊಡಿ, ಮಾಡ್ತೀವಿ. ಯಾಕಂದರೆ ಜನರು ನಮ್ಮನ್ನು ನೋಡ್ತಾ ಇದ್ದಾರೆ, ಏನಾದರೂ ಸಿಗುತ್ತೆ ಇಲ್ಲಿ ಅಂತ ನಿರೀಕ್ಷೆ ಇದೆ. ಆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಲಿಕ್ಕೆ ಬಿಡಿ ಅಂತ ಕೇಳ್ತಾ ಇದ್ದೀವಿ. ಅದು ಆದರೆ ಸರ್ಕಾರದವರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ, ಅದರ ಮಂದಗತಿಯಿಂದ ನಡೆದಿದೆ. ನಮಗೆ ರಿಕ್ವೈರ್ಡ್ ಇನ್ಫ್ರಾಸ್ಟ್ರಕ್ಚರ್ ಬರ್ತಾ ಇಲ್ಲ. ನಮಗೂ ಸಿಬ್ಬಂದಿ ಕೊರತೆ ಭಾಳಷ್ಟಿದೆ. ಆದರೆ ಅದನ್ನು ನಾವು ನಿಮ್ಮ ಮುಂದೆ ಹೇಳೋದಿಲ್ಲ, ಹೇಳುವ ಅವಶ್ಯಕತೆ ಇದೆ. ನಮಗೆ ರಾತ್ರಿನೂ ಮಾಡುವಂದ್ರೆ ಮಾಡ್ತೀವಿ, ಹಗಲೂ ಮಾಡುವಂದ್ರೆ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಮನೆಗೆ ತೊಗೊಂಡೋಗಿ ಕೆಲಸ ಮಾಡ್ತೀವಿ. ನೀವು ಬಂದು ನೋಡಿ, ಅಲ್ಲಿ ಆಫೀಸ್ನಲ್ಲಿ ಬಂದು ನೋಡಿ. ನಮ್ಮಲ್ಲಿ ಪರ್ಟಿಕ್ಯುಲರ್ಲಿ ಜುಡಿಷಿಯಲ್ ವಿಂಗ್ನಲ್ಲಿ ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಸರ್, ಅದ ಪ್ರಶ್ನೆಗೆ ಒಂದು ಪೂರ್ವಕ ಪ್ರಶ್ನೆ. ಈಗ ಅಧಿಕಾರಿಗಳು ಯಾರ ಮೇಲೆ ರೇಡ್ ಆಗಿರ್ತೈತ್ರಿ, ಅವ್ರು ಮತ್ತೊಂದು 6 ತಿಂಗಳಿಗೆ ಅಂದ್ರೆ ಮತ್ತೆ ಸೆಟ್ಲ್ ಮಾಡ್ಕೊಂಡು ಮತ್ತೆ ಬರ್ತಾರೆ ಅನ್ನೋದು ಒಂದು ಆರೋಪ ಸರ್. ಮತ್ತೆ ದುಡ್ಡು, ಅದು ಮ್ಯಾನುಮೆಂಟ್ಸ್, ಗೋಲ್ಡ್, ಅವೆಲ್ಲ ಅದ್ರದ್ದು ಲೆಕ್ಕ ಏನು ಅನ್ನೋದು ಗೊತ್ತಾಗುತ್ತೆ. ಲೆಕ್ಕ ತೋರಿಸಿದ್ರು ಅಥವಾ ಇದರಲ್ಲಿ ಏನಿದೆ ಬರೀ ಈಗ ನಮ್ಮ ಪೇಪರ್ದಾಗ ಏನು ಬಂದ್ಬಿಡ್ತಾರೆ, ಅದೆಲ್ಲ ಇಟ್ಟು ವಶಪಡಿಸ್ಕೊಂಡ್ರು ಅಂತ ಬಂದ್ಬಿಡ್ತದೆ. ದೊಡ್ಡ ಕೆಲಸ ಆಯ್ತು, ಇವ್ರು ಬಂದು ಪಥಸಂಚಲನ ಮಾಡಿದ್ರು ಅಂತ ಹೇಳಿ ಪೇಪರ್ನಲ್ಲಿ ಬಂದ್ಬಿಡ್ತಾವ. ನೀವೆಲ್ಲ ಬರೆದು ಬಿಡ್ತೀರಿ. ನಾಟಕ ನಡೀತು, ಲೋಕಾಯುಕ್ತರದು ಬಂದರು ಹೋದರು, ಹಿಂಗೆ ಹಂಗೆ. ನೀವು ಮಾತಾಡಲಿಕ್ಕೆ ನಿಮ್ಗೆ
ಡೆಮಾಕ್ರಸಿಯಲ್ಲಿದ್ದೀವಿ ನಾವು. ನೀವು ಹೇಳುವಂಥದ್ದು ನಿಮಗೆ ಬಟ್ ಜವಾಬ್ದಾರಿಯಿಂದ ಹೇಳಬೇಕು. ಯಾರೇ ಇತ್ತು ಎಲ್ಲೇ ಮಾತಾಡೋದಿದ್ರು ಜವಾಬ್ದಾರಿಯಿಂದ ಮಾತಾಡಬೇಕು, ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಕೆಲಸ ಹೇಗೆ ನಡೆದಿದೆ, ಏನು ಮಾಡ್ತಾ ಇದ್ದಾರೆ, ಅದರಿಂದ ಹೌದು ಕೆಲವು ಡಿಲೇ ಆಗ್ತಾವ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋದು, ಹೋಗ್ತೀವಿ ಹಿಡ್ಕೊಂಬರ್ತೀವಿ, ಅದೆಲ್ಲ ದುಡ್ಡು ತೊಗೊಂಡು ನಮ್ಮ ಹತ್ರ ಇಟ್ಕೊಳ್ಳೋದು, ಕೋರ್ಟಿಗೆ ಕೊಡ್ತೀವಿ, ಕೋರ್ಟ್ನಲ್ಲಿ ಡೆಪಾಸಿಟ್ ಆಗ್ತದೆ. ಅಕಸ್ಮಾತ್ ನಾವು ನಮ್ಮ ಚಾರ್ಜಸ್ಸನ್ನು ಪ್ರೂವ್ ಮಾಡದೇ ಇದ್ದರೆ ಅಥವಾ ಅವ್ನು ಡಿಸ್ಚಾರ್ಜ್ ಆದರೆ ಕೋರ್ಟು ಅವ್ನಿಗೆ ವಾಪಸ್ ಕೊಡ್ತದೆ. ಇಲ್ಲ ಪ್ರೂವ್ ಆಯಿತು ಫೋರ್ಫಿಟ್ ಮಾಡ್ಕೊಳ್ತದೆ, ಅದಲ್ಲದೆ ಮತ್ತೆ ದಂಡ ಹಾಕ್ತದೆ. ಬಟ್ ಕೋರ್ಟ್ನಲ್ಲಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋಕ್ಕೂ 1 ವರ್ಷ 2 ವರ್ಷ 2.5 ವರ್ಷ. ಯಾಕಂದರೆ ಈ ACB ಇದ್ದಾಗಿಂದ ಕೇಸಸ್ಸು ಒಂದು ರೂಮಿನಷ್ಟು ಫುಲ್ ಕೇಸಸ್ಸು ನಮ್ಗೆ ಕೊಟ್ಟರು. ನಾವು ಹಳೆ ಕೇಸ್ಗಳನ್ನು ಇವ್ರಿಗೆ ಈ ರೀತಿ ಟ್ರೈನಿಂಗ್ ಮಾಡಿ ಅವ್ರನ್ನ ಬೆನ್ನು ಹತ್ತಿ ಹಳೆ ಕೇಸ್ಗಳನ್ನು ಸಾಕಷ್ಟು ಡಿಸ್ಪೋಸ್ ಮಾಡಿದ್ವಿ. ಇನ್ನು ಹೊಸ ಕೇಸ್ಗಳು ಬೇಕಾದಷ್ಟು ರಿಜಿಸ್ಟರ್ ಮಾಡಿದೆ. ನೀವು ನೋಡ್ತೀರಿ ತಿಂಗಳ ಒಂದು 7-8 PC ಆ್ಯಕ್ಟ್ ಕೆಳಗಡೆ ರೇಟ್ ಇರ್ತದೆ. ಇಲ್ಲಂತೂ 100 ಗಟ್ಟಲೆ ಇರ್ತದೆ ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ. ಅದಕ್ಕಾಗಿ ಅವುಗಳಿಗೆ ಏನಾಗ್ತದೆ ಅದು ಇನ್ವೆಸ್ಟಿಗೇಷನ್ ಇಟ್ ಟೇಕ್ಸ್ ಟೈಮ್. ಕೋರ್ಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಟು ಡಿಸ್ಪೋಸ್ ಆಫ್ ದ ಕೇಸ್. ಅಲ್ಲ ಸರ್, ಈಗ FIR ಗಳು ಪಾಸ್ ಆಗ್ತಾ ಇದ್ದಾವೆ ಹಾಕಿದ್ದು ಅಂತ ಇಲ್ಲಿ ಹೇಳಿದಿವಲ್ಲ, ಈಗ ಅದ್ರ ಬಗ್ಗೆ ಮಾತಾಡಿದೆ. ನೀವು ಇರಲಿಲ್ಲ ಇದ್ರ ಇಲ್ಲೇ ಇದ್ರಿಲ್ಲ ಸರ್. ಅಲ್ಲಿದ್ರ ನೀವು ಅಲ್ಲಿ ಒಳಗಡೆ ಇರ್ಲಿಲ್ಲ. ಒಳಗಡೆ ಇಲ್ಲೇ ಇದ್ರು. ಸರ್ ಹೈಕೋರ್ಟ್ ಅಲ್ಲಿ ಒಳಗಡೆ ಬರಕ್ಕೆ ಹೇಳಿದ್ವಿ ನಿಮ್ಗೆ, ಯಾಕೆ ಬರ್ತೀವಿ? ಹೈಕೋರ್ಟ್ ಅಲ್ಲಿ FIR 30 FIRಗಳು ಕ್ವಾಶ್ ಆದವು. ಹೌದು ಸರ್. 30 FIRಗಳು ಕ್ವಾಶ್ ಆದವು. ಭಾಳಷ್ಟು ಆಫೀಸರ್ಸ್ಗಳು ಹಿಡಿದಿದ್ರಲ್ಲ. ಈಗ ನೀವು ಪ್ರಯತ್ನ ಮಾಡಿರ್ತೀರಿ, ಹೋಗಿ ಬೇಟೆ ಹಿಡಿತೀರಿ, ಬೇಟೆ ಹಿಡಿದಿದ್ದು ಕೈಯಲ್ಲಿ ಹಿಡ್ಕೊಂಡಿರ್ತೀರಿ, ಖುಷಿಗೆ ಹೋಗಿಬಿಡ್ತು ಅಂದರೆ ಅದು ಹೇಗೆ ಡಿಸಪಾಯಿಂಟ್ ಆಗಿ ಹೋಗ್ತದೆ. ಹಾಗೆ ನಮ್ಮವರು ಎದೆಗುಂದಿದ್ದಾರೆ. ಅವರಿಗೆ ಒಂದು ನಿಮಿಷ ಕೇಳ್ರಿ ಹೇಳೋದನ್ನ. ಸುಪ್ರೀಂ ಕೋರ್ಟಿಗೆ ತೊಗೊಂಡ್ರು. ಈಗ 30 ಕೇಸ್ಗಳಲ್ಲಿ FIR ಕ್ವಾಶ್ ಮಾಡಿದ್ದನ್ನು ಸೆಟಸೈಡ್ ಮಾಡಿ ವಾಪಸ್ ಕಳಿಸಿದ್ದಾರೆ. ಬೇರೆ ಪಾಯಿಂಟ್ ಇದ್ರೆ ಹುಡುಕಿ ಅಂತ ಹೇಳಿ ಅವ್ರು ಕೇಳ್ಕೊಂಡದಕ್ಕೆ ಹೈಕೋರ್ಟಿಗೆ ವಾಪಸ್ ಬಂದಿದ್ದೆ. ಬಟ್ ವಿ ಹ್ಯಾವ್ ಸಕ್ಸೀಡೆಡ್ ಸಬ್ಸ್ಟ್ಯಾನ್ಷಿಯಲಿ ಇನ್ ದೋಸ್ ಕೇಸಸ್. ಟೆಕ್ನಿಕಲ್ ಆಗಿ ಇವುಗಳನ್ನು ಈ ಥರ ನಿರ್ಣಯ ಮಾಡೋದಲ್ಲ ಅಂತ ಸುಪ್ರೀಂ ಕೋರ್ಟ್ನವರು ಡಿಕ್ಲೇರ್ ಮಾಡಿದ್ದಾರೆ. ಬೆಳಗಾವಿ 4 ಆಗಿದೆ ಸರ್. ಬೆಳಗಾವಿ FIR ಪಾಸ್ ಆಗಿದೆ ಸರ್. ಅದೇ FIR ಕ್ವಾಶ್ ಆದದ್ದನ್ನು ನಾವು ಎಲ್ಲಾದದ್ದನ್ನು ಬಿಟ್ಟಿಲ್ಲ, ಚಾಲೆಂಜ್ ಮಾಡಿದ್ದೀವಿ. ಓನ್ಲಿ ಮೆರಿಟ್ಸ್ ಮೇಲೆ ಇರದೇ ಇದ್ದರೆ ಲೀಗಲ್ ಒಪಿನಿಯನ್ ತಗೊಂಡು ನೋ ಅಂತಂದ್ರೆ ನೋ ಅಂತ. ಲಾಸ್ಟ್ ಕ್ವೆಶನ್ ಐ ಆಮ್ ಟೇಕಿಂಗ್. ಹೈಕೋರ್ಟ್ 2 ಬೆಂಚ್ ಮಾಡಿದೆ ಸರ್, ಗುಲ್ಬರ್ಗ ಒಂದು ನಮ್ಮ ಧಾರವಾಡದಲ್ಲಿ. ಅದೇ ತರನಾಗಿ ಇಲ್ಲೇ ಅಧಿಕಾರಿಗಳು ಎನ್ಕ್ವೈರಿಗೆ ಬರ್ಬೇಕಂತಂದ್ರೆ ಬೆಂಗಳೂರಿಗೆ ಬರಬೇಕು. ಹಾಗೆ ಏನಾದ್ರು ಇಲ್ಲಿ ಒಂದು ಸಪ್ರೇಟ್ ಬೆಂಚ್ ಗುಲ್ಬರ್ಗ ಅಥವಾ ಬೆಳಗಾವಿ ಅಧಿಕಾರಿಗಳು ನೋಡಿ, ನಾ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಮನವಿ ನಾನು ಹೇಳ್ತಾ ಇರೋದು ಒಂದೇ ಬೆಂಚಿಗೆ ಆಗೋಷ್ಟು ಜನರನ್ನು ಕೊಡ್ರಿ, ಬೇಕಾದಷ್ಟು ಓಡಾಡಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ನೀವು ಬೆಂಚಿದ್ದು ಹೇಳ್ತಾ ಇದ್ದೀರಿ. ಈಗ ಎಲ್ಲೆಲ್ಲಿ ಮಾಡಕ್ಕೆ ಸಾಧ್ಯ, ದುಡ್ಡು ಅದಕ್ಕೆ ಅದು ಒಬ್ಬ ವ್ಯಕ್ತಿ ಅದನ್ನೊಂದು ಹೇಳ್ತಾರೆ ನಮ್ಮವರು. ಗೋಕಾಕ್ನಲ್ಲಿ ಒಬ್ಬ ವ್ಯಕ್ತಿ 75 ವರ್ಷದ ಕೆಂಚಪ್ಪ ಕಟ್ಟಿಮನೆ ಅಂತ ಹೇಳಿ ನೆನಪಿದೆ ನನಗೆ. ಅವನು 1 ವರ್ಷದಿಂದ ಲಾಸ್ಟ್ ಸೆಪ್ಟೆಂಬರ್ 24ನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದಾನೆ ADLRಗಳ ಮುಂದೆ. ಒಂದು ಇದಕ್ಕೆ 3A ಫಾರ್ಮ್ ಕೊಡೋಕೆ 1 ವರ್ಷದಿಂದ ಅವನು ಓಡಾಡ್ತಿದ್ದ. ನಮ್ಮವರು ಇನ್ವೆಸ್ಟಿಗೇಷನಲ್ಲೆಲ್ಲ ಮಾಡಿಕೊಂಡು ಕೆಳಗಿಳಿದು ಬರ್ಬೇಕಾದ್ರೆ 5 ಗಂಟೆಗೆ ಅವನು ಮೇಲೆ ಹೊರಟಿದ್ದ. ಏನಪ್ಪ ಅಂತ ಕೇಳಿದ್ರೆ ಇಲ್ರಿ, ನಾನು ಹಿಂಗೆ 1 ವರ್ಷ ಆಯ್ತು ಬರಾಕತ್ತೀನಿ, ನನ್ನ ಕೆಲಸ ಆಗ್ತಾಯಿಲ್ಲ. ಅವ್ನು ಕರ್ಕೊಂಡು ನಮ್ಮ ಅಧಿಕಾರಿ ಮೇಲೆ ಹೋಗಿ ಕೂತು, ಸರ್ ನಾವು ನಾಳೆ ಮಾಡಿಕೊಡ್ತೀವಿ ರೀ ಅಂದರು. ಇಲ್ಲ, ನೀ ಎಷ್ಟೊತ್ತಾಗ್ತದೆ ನಾನು ಇಲ್ಲಿ ಕೂತ್ಕೊಳ್ತೀನಿ, ಅವ್ನು ಕೆಲಸ ಮಾಡಿಕೊಡ್ಬೇಕು, ತೆಗಿ ಫೈಲ್ ಅದು. ಸೊ ಫೈಲ್ ತೆಗೆದು ನೋಡಿ, ಅದನ್ನ ಮೊದಲು ಹೇಳಿದ್ರು, ಅದನ್ನು ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ, ಹಂಗೆ ಕೊಟ್ಟಿಲ್ಲ, ಹಿಂಗೆ ಕೊಟ್ಟಿಲ್ಲ. ಫೈಲ್ ತೆಗಿಸಿ ನೋಡ್ಲಿಕ್ಕಾಗಿ ಎಲ್ಲ ಕೊಟ್ಟಿದ್ದಾನೆ. ಅವನು ಏನೂ ಮಾಡಬೇಕಾಗಿಲ್ಲ. ಅದಕ್ಕೆ ಅವನು 1 ತಾಸಲ್ಲಿ ಕೂತು ಅವ್ನು ಕೆಲಸ ಮಾಡಿಸಿ ಅವನಿಗೆ ಸರ್ಟಿಫಿಕೇಟ್ ಕೊಡಿಸ್ಕೊ ಹೋದ್ರು. ಸೊ ಅವರು ಪಾಪ ಬಂದ ಅಧಿಕಾರಿ ನನ್ನ ಹತ್ರ ಗೌರವದಿಂದ ಹೇಳಿದರು, ಖುಷಿಯಿಂದ ಹೇಳಿದರು, ಸರ್ ಹಿಂಗಾಯಿತು. ಹಾಗೆ ನಾವು ಬೇರೆಯವ್ರು ಕೆಲಸ ಮಾಡಿಸ್ಕೊಟ್ಟಾಗ ನಮ್ಗೆ ತೃಪ್ತಿ ಆಗ್ತದೆ. ಬೇರೆಯವರು ಬಂದು ಹೇಳ್ತಾರೆ, ಸ್ವಾಮಿ ನಿಮ್ಮ ಮಕ್ಕಳಿಗೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಆವಾಗ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಯಾವುದರಿಂದನೂ ಸಿಗೋದು. ಈಗ ನಿಮ್ಮ ಕೆಲಸನೂ ಅಷ್ಟೇ. ನೀವು ಒಂದೊಂದು ಇಂಪಾರ್ಟೆಂಟ್ ಥಿಂಗನ್ನು ಪಬ್ಲಿಕ್ಕಿಗೆ ಅವೇರ್ನೆಸ್ಸಿಗೆ ಹಿಡಿದ್ರಿ ಅಂದರೆ, ಜನ ಅದರಿಂದ ಒಂದು ಸ್ವಲ್ಪ ಎಜುಕೇಟ್ ಆದರು ಅಂದರೆ ನಿಮಗೆ ಅದರಿಂದ ತೃಪ್ತಿ ಸಿಗ್ತದೆ. ಹಾಗೆ ಆ ತೃಪ್ತಿಗಾಗಿ ನಾವು ಮಾಡೋಣ, ಉತ್ಸಾಹದಿಂದ ಕೆಲಸ ಮಾಡೋಣ ಅಂತ ಇಲ್ಲಿವರೆಗೆ ಹೇಳಿದ್ರು. ನಾನು ಐ ಹ್ಯಾಡ್ ಇನ್ವೈಟೆಡ್ ದ ಪ್ರೆಸ್ ಟು ಕಮ್ ದೇರ್, ಬಟ್ ಅನ್ಫಾರ್ಚುನೇಟ್ಲಿ